ಬೆಳಗ್ಗೆದ್ದು ಮನೆ ಪಕ್ಕದ ಪಾರ್ಕ್ಗೆ ವಾಕಿಂಗ್ ಜಾಗಿಂಗ್ಗೆ ಅಂತ ಹೋಗೋರು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಲೇಬೇಕು. ಪಾರ್ಕ್ನಲ್ಲಿ ವಾಕ್ ಮಾಡಿ ಪರವಾಗಿಲ್ಲ, ಆದ್ರೆ ನಿಮ್ಮ ಹೆಜ್ಜೆ ಗಡಿಯಾರದ ರೀತಿ ಇರಬೇಕು. ಇದು ಹೊಸ ರೂಲ್ಸ್ ಕಣ್ರಿ. ಅರ್ಥ ಆಗ್ಲಿಲ್ವಾ? ಈ ರಿಪೋರ್ಟ್ ನೋಡಿ. ನೋ ಜಾಗಿಂಗ್, ವಾಕ್ ಕ್ಲಾಕ್ ವೈಸ್ ಡೈರೆಕ್ಷನ್, ಗೇಮಿಂಗ್ ಆಕ್ಟಿವಿಟಿ ಮಾಡಂಗಿಲ್ಲ. ಹೀಗೂ ಉಂಟೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ರೂಲ್ಸ್ ಜಾರಿಯಾಗಿರೋದು ಎಲ್ಲಿ ಅಂತ ನೋಡ್ಕೊಂಡ್ಬಿಡಿ. ಇದು ಇಂದಿರಾನಗರದಲ್ಲಿರೋ ಬಿಬಿಎಂಪಿ ಪಾರ್ಕ್ನಲ್ಲಿ ಮಾಡಿರೋ ಸ್ಪೆಷಲ್ ರೂಲ್ಸ್. ಇಂಥದ್ದೊಂದು ರೂಲ್ಸ್ ಮಾಡೋದಕ್ಕೆ ಕಾರಣವೂ ಇದೆ. ಈ ಪಾರ್ಕ್ನಲ್ಲಿ ಎಲ್ಲ ಹೆಣ್ಮಕ್ಳು ನಿತ್ಯ ಜಾಗಿಂಗ್ ಮಾಡ್ತಾ ಇದ್ರು. ಹೀಗಿರುವಾಗ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಕಂತಾನೆ ಕೆಲವರು ಅವ್ರ ವಿರುದ್ಧ ದಿಕ್ಕಿನಲ್ಲಿ ಬಂದು ವಾಕ್ ಮಾಡ್ತಾ ಇದ್ರಂತೆ. ಇದರಿಂದ ಹೆಣ್ಮಕ್ಳಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಅಳಲು ತೋಡ್ಕೊಂಡಿದ್ರು. ಇದೇ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ ಬಿಬಿಎಂಪಿ ಮತ್ತು ಇಂದಿರಾನಗರದ ಸೋಷಿಯಲ್ ಅಮ್ಯುನಿಟೀಸ್ ಅಸೋಸಿಯೇಷನ್ ಮಾತುಕತೆ ಮಾಡಿ ಈ ರೀತಿ ರೂಲ್ಸ್ ಜಾರಿ ಮಾಡಿದೆ. ಇಂದಿರಾನಗರದ ಪಾರ್ಕ್ನಲ್ಲಿ ಎದುರು ಬದುರಾಗಿ ವಾಕ್ ಮಾಡುವುದನ್ನ ನಿಷೇಧಿಸಲಾಗಿದೆ. ಪಾರ್ಕ್ನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಮಾತ್ರ ವಾಕ್ ಮಾಡುವಂತೆ ನಿಯಮ ಜಾರಿ ಮಾಡಲಾಗಿದೆ. ಈ ರೂಲ್ಸ್ ಬಗ್ಗೆ ಹೆಣ್ಮಕ್ಳು ಏನಂದ್ರು ಗೊತ್ತಾ? It makes me feel, very safe and comfortable that even if I'm taking a walk, I wouldn't be bumping into some other people running in opposite direction. And I feel it's really good attempt to ensure the safety of everybody and particularly for ladies. ಇನ್ನು ನೋ ಜಾಗಿಂಗ್ ಕಥೆ ಏನು ಅಂದ್ರೆ ಹಿರಿಯರೊಬ್ಬರು ವಿವರಿಸಿದ್ದಾರೆ, ಕೇಳಿ. ಕಂಪ್ಲೇಂಟ್ ಮಾಡಿದ್ದಾರೆ ಒಬ್ಬರು ಗೂಗಲ್ ಅಲ್ಲಿ. ಓಕೆ, ದ ರೀಸನ್ ಇಸ್ ಜಾಗಿಂಗ್ ನಾವು ಮಾಡಬಾರ್ದು. ಇಲ್ಲಿ ಬರೋರೆಲ್ಲ ಸೀನಿಯರ್ ಸಿಟಿಸನ್ಸು, ಸೊ ಕೇರ್ಫುಲ್ಲಾಗಿ ಹೋಗ್ಬೇಕು. ನೀವು ಆಪೋಸಿಟ್ ಜಾಗ್ ಮಾಡಿ ನೀವು ಹೊಡೆದ್ಬಿಟ್ರೆ ಅಯ್ಯ ಮನುಷ್ಯ ಬಿದ್ದೋಗ್ಬಿಡ್ತಾನೆ. ಬಿದ್ದೋಗ್ಬಿಟ್ಟು ಅವ್ನು ಗೇಟ್ ಬೀಳುತ್ತೆ. ಯಾರು ರೆಸ್ಪಾನ್ಸಿಬಲ್ಲು? ಅದಕ್ಕೆ ನೋ ಜಾಗಿಂಗ್ ಅಂತ ಹಾಕಿದ್ದೀವಿ. ಗೇಮಿಂಗ್ ಕಥೆ ಏನು ಅಂತೀರಾ? ಇಲ್ಲಿ ವಾಕ್ ಮಾಡೋದಕ್ಕಿಂತಲೂ ಹೆಚ್ಚು ಕಾರ್ಡ್ಸ್ ಆಡ್ತಾರೆ ಅನ್ನೋ ಕಾರಣಕ್ಕೆ ಪಾರ್ಕ್ನಲ್ಲಿ ಗೇಮಿಂಗ್ ಆಕ್ಟಿವಿಟೀಸ್ನು ನಿಷೇಧಿಸಲಾಗಿದೆ. ಒಟ್ನಲ್ಲಿ ಇದು ಸೂಪರ್ ಆಗಿರೋ ಡಿಸಿಷನ್ ಅಂತ ಕೆಲವರು ಹೇಳ್ತಾ ಇದ್ರೆ, ಹೆಂಗೆಲ್ಲ ರೂಲ್ಸ್ ಜಾರಿ ಮಾಡಿದ್ರೆ ಹೆಂಗ್ ಸ್ವಾಮಿ ಅಂತ ಇನ್ನು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.